ತುಂಬಾ ಜನಕ್ಕೆ ನಾಟಿ ಕೋಳಿಗೆ ರೋಗಗಳು ಅಂತಂದ್ರೆ ಇವಾಗ ತುಂಬಾ ಜನ ಕೇಳೋದೇನಪ್ಪ ಅಂತಂದ್ರೆ ಲೋ ಮಗ ನಾಟಿ ಕೋಳಿಗೆ ರೋಗ ಬಂದೈತೆ ಹಿಂಗೆ ಔಷಧಿ ಹೇಳ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ಜನ ಕೇಳ್ತಾನೆ ಇರ್ತೀರ. ಅದ್ರಲ್ಲಿ ಏನಪ್ಪ ಅಂತಂದ್ರೆ ನಾಟಿ ಕೋಳಿಗೆ ರೋಗ ಅಂತ ಬರೋದು ಇಲ್ಲಿ ಫಸ್ಟು ಅಂತಂದ್ರೆ ನೀವು ಫಸ್ಟು ರೋಗ ಅಂತ ಬರೋದು ಮರಿಗಳು ತೂಗುಡಿಸ್ತವೆ, ಆಮೇಲೆ ರೆಕ್ಕೆಗಳು ಈ ಥರ ಇಳಿ ಬಿಟ್ಕೊಂಡಿರುತ್ತೆ. ಅಂತಂದರೆ ನೀವು ನೋಡ್ತಾ ಇದ್ದೀರಲ್ಲ, ಮರಿಗಳು ತೂಗುಡಿಸಿ ಈ ಥರ ರೆಕ್ಕೆ ಬಿಟ್ಕೊಳ್ಳುತ್ತೆ. ಈ ಥರ ರೆಕ್ಕೆ ಬಿಟ್ಕೊಂಡು ಮರಿಗಳು ವೀಕ್ನೆಸ್ ಕಾಣಲ್ಲ. ಇದು ಆ್ಯಕ್ಟಿವ್ ಆಗಿರೋದು ಚೆನ್ನಾಗಿ ಕಾಣಿಸ್ತಿದೆ. ಈ ಮರಿ ಆ್ಯಕ್ಟಿವ್ ಆಗಿದೆ, ಏನೂ ಆಗಿಲ್ಲ. ಬಟ್ ನಿಮಗೆ ತೋರ್ಸೋಕ್ಕಾದ್ಮೇಲೆ ಆಮೇಲೆ ಎರಡನೇ ಸ್ಟೇಜ್ ಏನಪ್ಪ ಅಂತಂದರೆ ನಿಮಗೆ ತೂಗುಡಿಸೋದು ಅಂತಂದರೆ ಕಣ್ಣೆಲ್ಲ ಒಂದು ಕಡೆ ಹಿಂಗೆ ಮುಂಜಂಗೆ ಹಿಂಗೆ ಅಂತಂದರೆ ಈ ಕಡೆ ಕಾಣಿಸ್ತಾ ಇರಬೇಕಿಲ್ಲ, ಈ ಥರ ಮುಚ್ಕೊಳ್ಳೋದು, ಈ ಥರದ್ದೊಂದು ಪ್ರಾಬ್ಲಮ್ಸ್ ಆಯಿತು ಅಂತಂದರೆ. ಎರಡನೇ ಪ್ರಾಬ್ಲಮ್ಸ್ ಏನಪ್ಪ ಅಂತಂದರೆ ನಗಡಿ ಅಂತಂದರೆ ನಿಮಗೆ ನಗಡಿ ಯಾವಾಗ ಗೊತ್ತಾಗೋದ, ನಗಡಿಲಿ ಮರಿಲಿ ಯಾವ ಥರ ಗೊತ್ತಾಗುತ್ತೆ ನಗಡಿ ಅಂತ ಕೇಳೋದಾಯಿತು ಅಂತಂದರೆ ಬಾಯಿನ ಮಾಡಿಸ್ಬಿಟ್ಟು ಹಿಂಗೆ ಮೇಕೆ ಕೆಳಿಕೆ ಬಾಯಿ ಆನ್ ಮಾಡಿಬಿಟ್ಟು ಇದು ಮಾಡುತ್ತೆ. ಇದು ಮಾಡ್ತಿಲ್ಲ, ಬಟ್ ಅಂದರೆ ಆ್ಯಕ್ಟಿವ್ ಆಗಿರೋ ಮರಿ ಮಾಡಲ್ಲ. ಬಟ್ ಆ ಥರದ್ದು ಮೂರನೇ ಟೈಪು ಗೊತ್ತಾಗಿರುತ್ತೆ ತುಂಬ ಜನಕ್ಕೆ. ಆಮೇಲೆ ಆ ನಗಡಿ ಆದಾಗ ನೀವು ಮೆಡಿಷನ್ ಹಾಕಲೇಬೇಕು. ಅಂತಂದರೆ ಶುಂಠಿ ಬೆಳ್ಳುಳ್ಳಿ ನೀರು ಇಲ್ಲ ಅಂತಂದರೆ ಅಷ್ಟೊಂದು ನೀರು ಈ ಥರದ್ದು ಹಾಕೊಂಡ್ರೆ ಆಗುತ್ತೆ. ಬೇಸಿಗೆಯಲ್ಲಿ ಜಾಸ್ತಿ ಆ್ಯಂಟಿಬಯೋಟಿಕ್ ಬಳಸಬೇಡಿ ಅಂದರೆ ರೋಗ ಲಕ್ಷಣಗಳು ಮೇನ್ ಪಾಯಿಂಟ್ಗಳು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ಕಡೆ ಸಣ್ಣಕ್ಕೆ ಕಪ್ಪು ಕಲರ್ ಗುಳ್ಳೆ ಎದಿರ್ತವೆ. ಅಂದರೆ ಕೋಳಿಗಳಿಗೆ ಗುಳ್ಳೆ ಥರ ಬರುತ್ತೆ, ಬ್ಲ್ಯಾಕ್ ಗುಳ್ಳೆಗಳು. ಅದನ್ನ ಎಡಿದ್ರೆ ಗಾಯ ಆಗುತ್ತೆ, ಅದೆಲ್ಲ ರೋಗ ಅಂತಲೇ ಅದು ಫಿಕ್ಸ್ ಆಗಿಬಿಡ್ಬೇಕು ನೀವು, ಅದೊಂದು ಟೈಪು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾಟಿ ಕೋಳಿಗಳಲ್ಲಿ ಮರಿಗಳಲ್ಲಿ ಅಂತಂದರೆ ಈ ಮರಿಗಳಲ್ಲಿ ಏನಪ್ಪ ಅಂತಂದರೆ ನೆಕ್ಸ್ಟು ರೋಗಗಳು ಬರೋದೇನು ಅಂತಂದರೆ ಕಣ್ಣಲ್ಲಿ ನೀರು ಮತ್ತು ಒಳಗಡೆ ಒಂಥರ ಕೆಮಿಕಲ್ ಥರ ಅಂತಂದರೆ ನಿಮಗೆ ಒಳಗಡೆ ಒಂದು ಕೇಕ್ ಥರ ಬರುತ್ತೆ, ವೈಟ್ ಕೇಕ್ ಥರ ಬರುತ್ತೆ, ಆ ಥರದ್ದು. ಮತ್ತು ಇದೆಲ್ಲ ಒಂದು ರೋಗ ಆಯಿತು ಅಂತಂದರೆ ಇಷ್ಟು ರೋಗಗಳಾಗಿರ್ತವೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಬ್ಯಾಕು ಕಟ್ಕೊಳ್ಳೋದು ಅಂತಂದರೆ ಇಲ್ಲಿ ತಿಕ್ಕ ಕಟ್ಕೊಳ್ಳೋದು ಅಂತ ಕರಿತೀವಿ ನಾವು ಹಳ್ಳಿಗಳ ಕಡೆ. ಆ ತಿಕ್ಕ ಕಟ್ಕೊಳ್ಳುವಾಗ ಅವೆಲ್ಲ ಯಾವುದಪ್ಪ ಅಂತಂದರೆ ಫೀಡ್ಗಳ ಪ್ರಾಬ್ಲಮ್ಸು. ಅಂದರೆ ಬೇಕಾಬಿಟ್ಟು ಫೀಡ್ ಹಾಕ್ಕೊಡೋದು, ಈ ಥರದ್ದೆಲ್ಲ ಮೇವು ಹಾಕೋದು, ಇದ್ರದ್ದು ತಿಕ್ಕ ಕಟ್ಕೊಳ್ಳೋ ಪ್ರಾಬ್ಲಮ್ಸು. ಆಮೇಲೆ ಹಸಿರು ಕಲರು ಮತ್ತು ವೈಟ್ ಕಲರು ಇದು ಬರುತ್ತೆ. ಅಂದರೆ ಏನಪ್ಪ ಅದು ಅಂದರೆ ಈಗ ಹಸಿರು ಕಲರು ವೈಟ್ ಕಲರ್ದು ಇಕ್ಕೋ ಮೋಷನ್ಸ್ ಎಲ್ಲ ಆಗುತ್ತೆ. ಇಷ್ಟು ನಾಟಿ ಕೋಳಿಗೆ ರೋಗಗಳು ಅಂತಂದರೆ ನೀವು ತುಂಬ ಜನ ಕೇಳ್ಬೋದು, ನಾಟಿ ಕೋಳಿಗೆ ರೋಗ ಬಂದು ದಿನವೇ ಸಾಯುತ್ತಾ? ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಮರಿ ಡೈರೆಕ್ಟಾಗಿ ಸಾಗೋದಿಲ್ಲ. ಅಂದರೆ ಸಾಯೋದು ಪಾಯೋದು ಇದು ಯಾವುದು ಮಾಡೋಕ್ಕೆ ಹೋಗೋದಿಲ್ಲ. ಅಚ್ಚುಕಟ್ಟಾಗಿ ಮಿನಿಮಮ್ ಅಂತಂದ್ರೆ ಒಂದು 10 ಡೇಸ್ ಆದರೂ ಬೇಕು ಸಾಯೋಕ್ಕೆ. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಸಾಯೋದಿಲ್ಲ.